ಚಂದನ, ಬಾಮ್ಮ ಇಲ್ಲಿ. ಹಾ ಅಣ್ಣ, ಬಂದೆ. ಆ, ಚಂದನ, ನೀನ್ ಈ ಮನೆಗ್ ಬಂದು ಎಷ್ಟು ತಿಂಗಳಾಯ್ತಮ್ಮ? 4 ತಿಂಗಳು. ಆ, ನಿಂಗೆ ಈ ಅಣ್ಣನ ಮೇಲೆ ಗೌರವ ಇದೆ ಅಲ್ವಾ? ಏನಣ್ಣ ಹೀಗ್ ಕೇಳ್ತಿದ್ದೀರಾ? ಇದೆಯಾ ಇಲ್ವಾ? ತುಂಬಾನೇ ಇದೆ ಅಣ್ಣ. ಈ ಅಣ್ಣ ಏನ್ ಹೇಳಿದ್ರು ಕೇಳ್ತೀಯ ಅಲ್ವಾ? ಕೇಳ್ತೀನಣ್ಣ. ಅಮ್ಮ ಚಂದನ, ನೀನು ನನ್ ಜೊತೆ ಹುಟ್ಟದೇ ಇದ್ರು ನಾನ್ ನಿನ್ನ ಸ್ವಂತ ತಂಗಿ ಅಂತಾನೆ ಅನ್ಕೊಂಡಿದೀನಿ. ನಾನು ಏನೇ ಹೇಳಿದ್ರು ನೀನ್ ಒಳ್ಳೇದಕ್ಕೆ ಅಲ್ವಮ್ಮ? ಗೊತ್ತು ಅಣ್ಣ. ನಂದೊಂದ್ ಮಾತು ನಡ್ಸ್ಕೊಡ್ತೀಯಮ್ಮ ನೀನು? ನೀನು ಹರಿ 100 ವರ್ಷ ಸಂತೋಷವಾಗಿ ಒಟ್ಟಿಗೆ ಬಾಳ್ಬೇಕು. ದೇವ್ರ ಇಚ್ಛೆ ಇತ್ತು ಅನ್ಸುತ್ತೆ, ಅದಕ್ಕೆ ನೀವಿಬ್ರು ಮದ್ವೆ ಆಯ್ತು. ಮುಂದೆ ನಮ್ದೆಲ್ಲ ಏನಿದೆಯಮ್ಮ? ಇಲ್ಲಿ ನೋಡು, ಈಗ ನೀನು ಹರಿ ಜೊತೆ ಜೀವನ ಮಾಡಿದ್ರೆ ಏನ್ ತಪ್ಪು ಹೇಳು? ಅವಾಗ ಸಣ್ಣ ಪುಟ್ಟ ಸುಳ್ಳು ಹೇಳ್ಬೋದು, ಆದ್ರೆ ಅವನ ಮನ್ಸಲ್ಲಿ ಯಾವ ಕಲ್ಮಶನೂ ಇಲ್ಲಮ್ಮ. ನಿನ್ನ ಅವನು ಚೆನ್ನಾಗಿ ನೋಡ್ಕೋತಾನೆ. ನೀನ್ ಯೋಚನೆ ಮಾಡಿದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿನಗೆ ಇನ್ನೊಂದ್ ಸತ್ಯ ಹೇಳ್ಬೇಕಮ್ಮ. ಇಷ್ಟು ದಿನ ನನ್ನ ತಮ್ಮನಾಗಿದ್ದ ಹರಿ ಇವತ್ತಿಂದ ನನ್ನ ತಮ್ಮ ಅಲ್ಲ. ನಿಜಾಮಯಿ, ಹರಿ ನನ್ನ ಬಾಮೈದ. ಮಾಡ್ತಿದ್ಯಾ? ಇಲ್ಲ ನೋಡು, ನೀನ್ ನನ್ನ ತಂಗಿ ಅಂದ್ಮೇಲೆ ಅವನ್ ಹೆಂಗ್ ನನ್ನ ತಮ್ಮ ಆಗ್ತಾನೆ? ಬಾಮೈದ ತಾನೆ? ಸೂಪರ್ ಪಾಯಿಂಟ್ ಅಣ್ಣ. ಕ್ಲಿಯರ್ ಅಲ್ವಾ? ನನ್ನ ತಂಗಿನೂ ನನ್ನ ಬಾಮೈದನು ಚೆನ್ನಾಗಿ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದೀನಮ್ಮ. ಇನ್ ಮುಂದೆ ನೀವಿಬ್ರು ಚೆನ್ನಾಗಿ ಒಟ್ಟಿಗೆ ಜೀವನ ಮಾಡ್ಬೇಕು. ನೋಡಮ್ಮ, ನೀನ್ ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಅಣ್ಣ ಯಾವಾಗ್ಲೂ ನಿನ್ ಜೊತೆ ಇರ್ತಾನೆ. ನೋಡಮ್ಮ, ನನ್ ಬಾಮೈದ ಏನಾದ್ರು ನಿನ್ ಮೇಲೆ ಕೈ ಮಾಡಿದ್ರೆ ಅವ್ನ್ ಕಾಲ್ ಮುರಿದಾಕ್ಬಿಡ್ತೀನಿ. ಯಾವತ್ತಿದ್ರು ನಮ್ ಸಪೋರ್ಟ್ ನಿನ್ಗೆ ಅಮ್ಮ. ಈ ಅಣ್ಣನ್ ಮಾತು ನಡ್ಸ್ಕೊಡ್ತೀಯಲ್ವಮ್ಮ? ಸೂಪರ್ ಅಣ್ಣ, ನೀನ್ ಎಂತ ಬ್ರಿಲಿಯಂಟ್ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ ನೋಡು. ಕರುಣಾಮಯಿ ತರ ಇದ್ದೆ, ಕೋಟಿಗೊಬ್ಬ ಆಗ್ಬಿಟ್ಟೆ. ಹಲೋ. ಎಂತ ಅಲ್ಲಣ ನಿಂದು. ಹಲೋ ಹಲೋ ಸರ್. ಯಾರು ಇಷ್ಟೊತ್ತು ಕಂಡಿದ್ದಲ್ಲ ಕನ್ಸ? ಒಬ್ಬೊಬ್ರೆ ಮಾತಾಡ್ತಿದ್ದೀರಾ, ನಗ್ತಿದ್ದೀರಾ. ಬೆಳಗ್ಗೆನೆ ಕನ್ಸ್ ಕಾಣೋದಕ್ಕೂ ಶುರು ಮಾಡಿದ್ರಾ? ಒಂದ್ ನಿಮಿಷ. ಅದು ನಾನ್ ಯಾಕೆ ನಗ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನನ್ನ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನಿಮ್ಗೇನ್ ಪ್ರಾಬ್ಲಮ್? ವೆಯ್ಟ್ ಅಂಡ್ ಸಿ. ನೆನ್ಪಿದೆ, ನೆನ್ನೆ ಮಾಡಿ ತರ ಮಾಡ್ಬೇಡ. ಸೆಕೆಂಡ್ ಟೈಮ್ ನೀನ ನಂಬ್ತಾ ಇದೀನಿ. ನಾನ್ ನೋಡ್ಕೋತೀನಿ ಅಂದೆ ಅಲ್ವಾ? ಕಂಟಿ, ನೋಡ್ದೇನೋ ಅಣ್ಣನ್ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ನನ್ ಮನ್ಸಲ್ಲಿ ಹೊಸ ಭರವಸೆ ಮೂಡ್ತಾ ಇದೆ. ಅಷ್ಟೇ ಬೇಗ ನಿರಾಸೆ ಆಗುತ್ತೆ. ಚಂದನ, ಅಣ್ಣ. ಬಾಮ್ಮ ಒಂದ್ ನಿಮಿಷ. ಹಾ ಅಣ್ಣ, ಬಂದೆ. ಏನಣ್ಣ? ಓ ಅಣ್ಣ ಕೇಳಿದಾಗೆಲ್ಲ ಹೊಟ್ಟೆಯಲ್ಲಿ ಬೆಂಕಿ ಬೀಳುತ್ತೆ. ಇಲ್ಲಿ ನೋಡಮ್ಮ ಚಂದನ, ನೀ ನನ್ನ ಅಣ್ಣ ಅಂತ ತಾನೇ ಕರಿತೀಯ. ನಾನ್ ನಿನ್ನ ಅಣ್ಣನೇ ನಿಜ, ಆದ್ರೆ ಹರಿ ನನ್ ತಮ್ಮ ಅಲ್ಲ. ಕಂಟಿ ಮೈ ನನ್ ತಮ್ಮಂದಿರ, ಆದ್ರೆ ಹರಿ ಮಾತ್ರ ಅಲ್ಲಮ್ಮ. ನನ್ಗೆ ಮಾವನ್ ಮಗ ಆಗ್ಬೇಕು. ಅಂದ್ಕೋ. ಏನು, ಮಾವನ್ ಮಗನ? ಮೊದ್ಲು ನೀವು ನನ್ಗೆ ತಮ್ಮ ಅಂತ ತಾನೇ ಹೇಳಿದ್ದು. ಹಾಮ್ಮ, ಆದ್ರೆ ಇವತ್ತಿಂದ ಅವನ್ ನನ್ ತಮ್ಮ ಅಲ್ಲ. ತಂಗಿನೇ ಹೌದು, ಆದ್ರೆ ಇವನು ನನಗೆ ಮಾವನ್ ಮಗ. ಹಾಗಿದ್ಮೇಲೆ ನಿನಗೇನಾಗ್ತಾನೆ ಹೇಳು? ಅಣ್ಣ, ಇಷ್ಟು ದಿನ ನಿನ್ ತಲೆನ ಎಲ್ಲಣ ಇಟ್ಟಿದ್ದೆ, ಏನ್ ಸಖತ್ ಪಾಯಿಂಟ್ ಹಾಕ್ಬಿಟ್ಟೆ. ಸೂಪರ್. ಏನಣ್ಣ ಹೇಳ್ತಿದ್ದೀರಾ ನೀವು? ನಿಜನಮ್ಮ. ಇನ್ಮೇಲೆ ಯಾರಾದ್ರೂ ನಿನಗೆ ಹರಿ ಏನಾಗ್ಬೇಕು ಅಂತ ಕೇಳಿದ್ರೆ ಮಾವನ್ ಮಗ ಅಂತ ಹೇಳಮ್ಮ. ನನಗಣ್ಣ ಅಂತಾನೆ ಹೇಳು. ಕಂಟಿ ಮೈನು ನಿನಗ್ ತಮ್ಮ, ಆದ್ರೆ ಹರಿ ಮಾತ್ರ ಅಲ್ಲ. ಹೌದು. ನಂಗೇನು ಅರ್ಥ ಆಗ್ತಿಲ್ಲ ಅಣ್ಣ. ಹರಿ ಅವ್ರ ಹೇಗೆ ನಿಮ್ ಮಾವನ್ ಮಗ ಆಗ್ತಾರೆ? ಅಂದ್ರೆ ಹರಿ ಅವ್ರ ಲೈಫಲ್ಲೂ ಏನಾದ್ರೂ ಘಟನೆ ಇದೆಯಾ ಅಣ್ಣ? ನಿನ್ ಘಟನೆ ಅಮ್ಮ? ಅದೇ ಅಣ್ಣ, ಮೈಗಿದ್ದಾಗೆ ಹರಿಯವ್ರಿಗೂ ಏನಾದ್ರೂ ಕತೆ ಇದೆಯಾ ಅಂತ ಕೇಳ್ದೆ. ಹರಿಯವ್ರ ಅಪ್ಪ ಅಮ್ಮನು ಬೇರೆಯವ್ರ? ನಿಮಗ್ ಮೊದ್ಲೇ ಸತ್ಯ ಗೊತ್ತಿತ್ತಾ ಅಥವಾ ಇವಾಗ ಗೊತ್ತಾಯ್ತಾ ಅಣ್ಣ? ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅಂಕಲ್ಗೆ ಏನಾದ್ರು ಗೊತ್ತಾ? ಅಯ್ಯೋ, ಹಾಗೆಲ್ಲ ಏನಿಲ್ಲಮ್ಮ. ಹರಿ ನನ್ನ ಇರು ನಿಜ ಏನು ಅಂತ ನಾನ್ ಹೇಳ್ತೀನಿ.
ನೋಡಿ, ಆ, ನಿಜವಾಗ್ಲೂ ನಾನ್ ಇವ್ರ ಜೊತೆ ಓಡಾಡ್ದವನಲ್ಲ. ಅಪ್ಪ ಅಮ್ಮ ಬೇರೆ. ಯಾಕೋ ಈಗ ಹೇಳ್ತಿದ್ಯಾ? ನಿಜ ನಿಜನೇ ತಾನೇ ನಾನು ಹೇಳಿದ್ದು. ಹೇ, ನೀ ನನ್ನ ತಮ್ಮ ಅಲ್ಲ ಅಂತ ಯಾರು ಹೇಳಿದ್ದು? ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟವನೇ ಕಣೋ. ಈಗೆಲ್ಲ ಹೇಳ್ತೀಯಾ? ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಹರಿ. ನೀನ್ ಯಾವತ್ತೂ ಈ ತರ ಮಾತೆಲ್ಲ ಹೇಳಕ್ ಹೋಗ್ಬೇಡ. ನೀನು ನನ್ ತಮ್ಮ ಕಣೋ, ನನ್ ತಮ್ಮ. ನೀವ್ ತಾನೇ ಇವ್ರನ್ನ ನಿಮ್ ಮಾವನ್ ಮಗ ಅಂತ ಹೇಳಿದ್ದು. ಅದು ನಾನು ಹೇಳಿದ್ದೆ, ಆದ್ರೆ ಅದ್ ನಿನಗ್ ಮಾತ್ರ. ಇವ್ನ್ ಯಾವತ್ತಿದ್ರು ನನ್ ತಮ್ಮನೇ. ನಾನ್ ಯಾಕೆ ಇವ್ರನ್ನ ಮಾವನ್ ಮಗ ಅನ್ಕೋಬೇಕು? ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಅದು ಏನಿಲ್ಲ ಬಿಡಿ, ಅದೇನು ಇಲ್ಲ. ಅದು ಅಣ್ಣ ಅವಾಗ ತಮಾಷೆ ಮಾಡ್ತಿರ್ತಾನೆ. ಮರವು ಜಾಸ್ತಿ ನೋಡಿ ಏನೇನೋ ಹೇಳ್ತಿರ್ತಾನೆ, ನೀವು ತಲೆ ಕೆಡ್ಸ್ಕೊಬಿಡಿ. ಇಲ್ಲ ಅವನು ತಮಾಷೆ ತಮಾಷೆ. ಅದು ಅಣ್ಣ ತಮಾಷೆ ಮಾಡ್ತಿದ್ದಾನೆ. ಯಾಕಂದ್ರೆ ನೀವ್ ಯಾವಾಗ್ಲೂ ಬೇಜಾರಲ್ಲಿ ಇರ್ತಾರಲ್ಲ, ಅದಕ್ಕೆ ಸ್ವಲ್ಪ ನಗ್ನಗ್ತಾ ಖುಷಿಯಿಂದ ಸಂತೋಷವಾಗಿರ್ಲಿ ಅಂತ ತಮಾಷೆ ಮಾಡ್ತಿದ್ದಾನೆ ಅಷ್ಟೇ. ನೀವ್ ಹೋಗಿ ಒಳಗೆ. ನಾನ್ ಸರಿಯಾಗಿ ಕೇಳಿದೆ ಅಲ್ವಾ? ಅಣ್ಣ ಸಾಕಣ, ಸಾಕು. ಇಲ್ಲಿವರೆಗೂ ನೀನ್ ಮಾಡಿದ್ ಸಾಕು. ಡ್ಯಾಮೇಜ್ ಮಾಡು ಅಂತ ಕರ್ಕೊಂಡ್ ಬಂದ್ರೆ ಡ್ಯಾಮೇಜ್ ಮಾಡಿ ಇಟ್ಬಿಟ್ಟಲ್ಲಣ್ಣ. ನೀನ್ ಏನು ಮಾಡ್ಬೇಡ, ಎಲ್ಲ ನಾನೇ ನೋಡ್ಕೋತೀನಿ. ತಿಂಡಿ ಕೊಡ್ತೀನಿ ಬಾರು. ಅಣ್ಣ ನಂಗೇನು ಬೇಡ, ನನ್ ಪಾಡಿಗೆ ನಾನು ಸುಮ್ಮನೆ ಬಿಟ್ಬಿಡು. ಬೇಜಾರಾಗಿದ್ದೀರ ಅಣ್ಣ? ಹರಿ, ಇವತ್ ಲಾಯರ್ನ ನೋಡೋದಕ್ ಹೋಗೋಣವಾ? ಏನ್ ಅಷ್ಟು ಅರ್ಜೆಂಟು? ಹಾಗಲ್ಲ, ಲೇಟ್ ಮಾಡೋದಕ್ಕೆ ಕಾರಣ ಏನು ಇಲ್ವಲ್ಲ, ಅದಕ್ಕೆ ಇವತ್ತೇ ಹೋಗಿ ಮೀಟ್ ಮಾಡೋಣ. ನಾವ್ ಫ್ರೀ ಇದ್ರೆ ಆಯ್ತಾ, ಲಾಯರ್ ಫ್ರೀ ಇರ್ಬೇಕಲ್ವಾ? ಒಂದ್ ನಿಮಿಷ ರೀ, ನಾನು ಫೋನ್ ಮಾಡಿ ಕೇಳ್ತೀನಿ. ಅವ್ರೇನಾದ್ರು ಬನ್ನಿ ಅಂದ್ರೆ ಹೋಗೋಣ. ನಾನು ಲಾಯರ್ ಹತ್ರ ಮಾತಾಡಿದ್ದೀನಿ, ಬೇರೆ ಲಾಯರ್ ಹತ್ರ. ಅದಕ್ಕೆ ಹೇಳಿರೋ ಲಾಯರ್ ಹತ್ರ ಅಲ್ಲ. ಎಲ್ಲ ರೆಡಿ ಮಾಡ್ಕೊಂಡೆ ನನ್ನ ಹತ್ರ ಮಾತಾಡಕ್ ಬಂದಿದ್ದೀರಾ ಅನ್ಸುತ್ತೆ. ಹೊಡಲ್ವಾ? ಮೈ ಒಂದ್ ನಿಮಿಷ. ಅಣ್ಣ ಬಂದಮ್ಮ. ಏನಮ್ಮ? ಅಣ್ಣ ಕಂಟಿ ಅಲ್ಲಣ್ಣ? ಬಂದ ನೋಡವನೇ. ಅದಕ್ಕೆ ನಾನು ಹರಿ ಅವರು ಇವತ್ತು ಲಾಯರ್ನ ನೋಡೋದಕ್ ಹೋಗ್ತಿದೀವಿ. ಯಾಕಮ್ಮ? ಡಿವೋರ್ಸ್ ವಿಷಯ ಕೇಳಿದ್ರು ಕಣ್ಣ. ನಾನ್ ಮೊದ್ಲೇ ಹೇಳಿದೆ ಅಲ್ವಾ ಅಣ್ಣ, ನಮ್ಮಿಬ್ರ ಮಧ್ಯೆ ನಡೆದಿರೋದು ನಿಜವಾದ ಮದ್ವೆ ಅಲ್ಲ ಅನ್ನೋದು ನಿಮ್ಗೂ ಗೊತ್ತು. ಆದ್ರೂ ನಾವು ಲೀಗಲಿ ಗಂಡ ಹೆಂಡತಿ ಆಗಿದ್ದೀವಿ. ಲೀಗಲಿನೇ ಬೇರೆ ಆಗೋದು ಒಳ್ಳೇದಲ್ವಾ ಅಣ್ಣ? ಹಾ ಅಣ್ಣ, ಲೇಟ್ ಮಾಡಿದ್ರೆ ಇಬ್ರಿಗೂ ಸಮಸ್ಯೆ. ನಿಮ್ಗೇನಾಯ್ತು? ಮನೆ ಬಿಟ್ಟು ಹೋಗಲ್ಲ ಅಲ್ವಾ ಅದಕ್ಕೆ ನೀವು? ಡಿವೋರ್ಸ್ ತಗೊಂಡ್ರೆ ಮಾತ್ರ ನಂಗೆ ಇಲ್ಲಿರೋದು ಸರಿ ಅನ್ಸುತ್ತೆ ಮೈ. ಇಲ್ಲ ಅಂದ್ರೆ ನಂಗೆ ಕಂಫರ್ಟೇಬಲ್ ಆಗಿರಲ್ಲ. ಇಷ್ಟು ಬೇಗ? ಅಣ್ಣ, ನಾನ್ ತಗೊಂಡಿರೋ ನಿರ್ಧಾರ ಸರಿ ಇದೆ. ಮೊದ್ಲೊಂದ್ಸರಿ ಡಿವೋರ್ಸಿಗೆ ಅಪ್ಲೈ ಮಾಡಿದ್ವಿ, ಅವಾಗ ಡಾಕ್ಯುಮೆಂಟ್ಸ್ ಯಾವ್ದು ಸರಿ ಇಲ್ಲ ಅಂತ ಸ್ಟಾಪ್ ಮಾಡಿದ್ವಿ. ಅದು ನಿಮ್ಗೆ ಗೊತ್ತು ಅಲ್ವಾ ಅಣ್ಣ? ಸಂಜೆ ಆಫೀಸ್ ಮುಗಿತಿದ್ದಂಗೆ ನಿಮ್ಗೆ ಕಾಲ್ ಮಾಡ್ತೀನಿ, ನೀವು ಬಂದ್ಬಿಡಿ. ಮೈ, ನಾನು ರೆಡಿಯಾಗಿ ಬರ್ತೀನಿ, ಹೋಗೋಣ. ಅದಕ್ಕೆ ಏನು ಚಂದನ ಡಿವೋರ್ಸ್ ಕೇಳಕ್ಕೆ ಲಾಯರ್ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಏನು ಇದೆಲ್ಲ? ಅದಕ್ಕೆ ನೀನ್ ಯಾಕಣ ಇಷ್ಟೊಂದು ಶಾಕ್ ಆಗ್ತಿದ್ಯಾ? ಶಾಕ್ ಆಗದೆ ಇರುತ್ತೇನೋ? ನಿನ್ಗೇನು ಅನಿಸ್ತಿಲ್ವಾ? ಮೊದ್ಲು ಅನಿಸ್ತಿದ್ದಣ, ಆದ್ರೆ ಇವಾಗ ಪದೇ ಕೇಳ್ತಿದ್ದೀನಲ್ಲ. ಅವಳು ನನ್ನ ಹತ್ರ ಡಿವೋರ್ಸ್ ಕೇಳಿದ್ಲು ಅಂತ ನಾನ್ ನಿಮ್ಗೆ ಅವತ್ತೇ ಹೇಳಿದ್ನಲ್ಲಣ್ಣ. ನೀನ್ ಹೇಳಿದ್ಯಾ ಕಣೋ, ಆದ್ರೆ ಅವಳು ಸಡನ್ ಆಗಿ ಲಾಯರ್ ನೋಡಕ್ ಹೋಗ್ತಾಳೆ ಅಂತ ನನಗೆ ಗೊತ್ತಿರ್ಲಿಲ್ವಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ದೆ? ಲಾಯರ್ ಹತ್ರ ಎಲ್ಲ ಹೋಗ್ಬೇಡ, ಹೇಗಾದ್ರೂ ಮಾಡಿ ನಾನೇ ಡಿವೋರ್ಸ್ ಕೊಡಿಸ್ತೀನಿ ಅಂತ ಹೇಳ್ತಿದ್ದ. ಏಯ್, ಯಾಕೋ ಅಣ್ಣನ ಜೊತೆ ವಾದ ಮಾಡ್ತಿದ್ಯಾ? ಅಣ್ಣ ನಿನ್ ಮೇಲೆ ಇರೋ ಅಕ್ರೆಯಿಂದ ತಾನೇ ಹೇಳ್ತಾ ಇರೋದು. ಹೌದೌದು, ಯಾರಿಗೂ ಇಲ್ದೇ ಇರೋ ಅಕ್ರೆ ನೋಡ್ತಿದ್ದೀನಲ್ಲ. ಯಾಕೋ ಈಗೆಲ್ಲ ಮಾತಾಡ್ತೀಯ? ಸತ್ಯನೇ ಅಲ್ವಾಣ? ನಿಮ್ಗೆಲ್ಲ ನನ್ ಮೇಲೆ ಯಾವ ಅಕ್ರೆ ಇದೆ ಹೇಳು? ನಾನ್ ನಿನ್ ತಮ್ಮ ತಾನೆ. ಅವಳು ನನ್ನ ಅರ್ಥನೇ ಮಾಡ್ಕೋತಿಲ್ಲ ಅಂತ ನಾನು ಎಷ್ಟು ಸಂಕಟ ಪಡ್ತಾ ಇದೀನಿ, ಅದ್ ನಿಮ್ಗೆ ಗೊತ್ತಾಗ್ತಿಲ್ವಾ? ಅಯ್ಯೋ ಪಾಪ ನನ್ ತಮ್ಮ ಕಷ್ಟ ಪಡ್ತಾ ಇದ್ದಾನೆ, ಅವ್ನಿಗೆ ಹೆಲ್ಪ್ ಮಾಡ್ಬೇಕು ಅಂತ ನಿನ್ ಮನ್ಸು ಒಂದ್ಸಲನಾದ್ರೂ ಬಂದಿದ್ಯಾ? ಲೋ, ನೀವೇನ್ ಸ್ಕೂಲ್ ಮಕ್ಳಾ ಹೆಲ್ಪ್ ಮಾಡಿ ಒಂದ್ ಮಾಡೋದಿಕ್ಕೆ? ನಿಮ್ ಪ್ರಾಬ್ಲಮೇ ಬೇರೆ, ಇದಕ್ ನಾವೆಲ್ಲ ತಲೆ ಹಾಕೋದಿಕ್ ಆಗಲ್ಲ, ಮಾಡ್ಕೋಬೇಕು. ಕರೆಕ್ಟ್, ನಾನೇ ಸರಿ ಮಾಡ್ಕೋತೀನಿ. ನೀವ್ ಯಾರು ತಲೆ ಹಾಕದ್ ಬೇಡ. ಇನ್ಮೇಲೆ ನನ್ಗೋಸ್ಕರ ನೀವ್ ಯಾರು ಬೇಜಾರಾಗೋದು ಬೇಕಾಗಿಲ್ಲ. ಲೋ ಹರಿ, ನೀನು ಚಂದನ ಚೆನ್ನಾಗಿ ಬಾಳ್ಬೇಕು ಅಂತ ನನಗೂ ಆಸೆ ಇದೆ ಕಣೋ, ನಮ್ಮೆಲ್ರಿಗೂ ಆಸೆ ಇದೆ. ಆದ್ರೆ ಡಿವೋರ್ಸ್ ಎಲ್ಲ ಬೇಡಮ್ಮ ಅಂತ ಅವಳ ಹತ್ರ ಹೋಗಿ ಹೇಗೋ ಹೇಳಿ. ಹೋಗ್ಲಿ ಬಿಡೋಣ, ಅವಳು ಕೇಳಿದ್ರು ಡಿವೋರ್ಸ್ ತಾನೆ, ಕೊಡ್ತೀನಿ ಬಿಡು. ನಾನು ಅವಳನ್ನ ಇಷ್ಟಪಟ್ಟಿದ್ದೀರಣ. ಅವಳು ಏನೇ ಕೇಳಿದ್ರು ನಾನು ಅದನ್ನ ಕೊಡ್ಬೇಕಾಗಿರೋದು ನನ್ ಕರ್ತವ್ಯ. ಅವಳು ನನ್ ಪ್ರಾಣ ಕೇಳಿದ್ರು ನಾನು ಕೊಡೋದಿಕ್ ರೆಡಿ. ಏಯ್ ಸುಮ್ನಿರ, ಅವಳು ಯಾಕೋ ಅದನ್ನೆಲ್ಲ ಕೇಳ್ತಾಳೆ? ಅವಳು ಏನ್ ಕೇಳ್ತಾಳೆ ಅಂತ ನನ್ಗೆ ಗೊತ್ತಣ. ಆದ್ರೆ ನಿಮ್ಗೆ ಇವತ್ತೊಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವೇನ್ ಅನ್ಕೊಂಡ್ರು ಪರವಾಗಿಲ್ಲ, ಇನ್ನೊಂದ್ 6 ತಿಂಗಳು ನೋಡ್ತಾ ಇರಿ,
ಅವಳೇ ಬಂದು ನನಗೆ ಪ್ರಪೋಸ್ ಮಾಡ್ತಾಳೆ. ಸಲ ಬೇಡ, ನೀವೇ ನನ್ ಗಂಡ ಅಂತ ಹೇಳ್ತಾಳೆ. ನೋಡ್ತಾ ಇರಿ. ಗಾಬರಿ ಆಗ್ಬಿಡಿ. ನಾನ್ ಫೋರ್ಸು ಮಾಡಲ್ಲ, ಯಾವ ಡ್ರಾಮಾನು ಆಡಲ್ಲ. ಡಿವೋರ್ಸ್ ಕೇಳೋದಕ್ಕೆ ಅಂತ ಹೋದ್ರೆ 6 ತಿಂಗಳು ಟೈಮ್ ಕೊಡ್ತಾ ಇರ್ತಾನೆ. ಅಷ್ಟು ಸಾಕು ನನ್ಗೆ. ಅಷ್ಟ್ರಲ್ಲಿ ಅವಳೇ ನಿಮ್ಮ ಹತ್ರ ಬಂದು ಹರಿನೇ ನನ್ ಗಂಡ, ಏನಾದ್ರೂ ನನ್ನನ್ನ ಬಿಟ್ಟೋಗಲ್ಲ ಅಂತ ನಿಮ್ಮ ಹತ್ರನೇ ಹೇಳ್ತಾಳೆ. ಆ ತರ ನಾನು ಮಾಡ್ತೀನಿ. ಪ್ರೀತಿ ಏನು ಅಂತ ಅವಳಿಗೆ ಗೊತ್ತಾಗೋ ತರ ಮಾಡ್ತೀನಿ. ನಮ್ಮಿಬ್ರದ್ದು ನಿಜವಾದ ಮದ್ವೆ ಅಂತ ಅವಳ ಅರ್ಥ ಮಾಡ್ಕೋತಾಳೆ. ನಾವಿಬ್ರು ಸಂತೋಷವಾಗಿ ಬಾಳ್ತೀವಿ. ಅದನ್ನ ನೀವು ನೋಡ್ತೀರಾ. ಇನ್ಮೇಲೆ ನನ್ನ ಬಗ್ಗೆ ನೀವ್ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನೇ ಎಲ್ಲ ನೋಡ್ಕೋತೀನಿ, ಸರಿನಾ? ಇವನು ಹೀಗೆ ಹೇಳಿ ಹೋಗ್ತಾ ಇದ್ದಾನೆ. ನಮಗೂ ಇವರಿಬ್ರು ಚೆನ್ನಾಗಿ ಬಾಳ್ಬೇಕು ಅಂತಾನೆ ಆಸೆ. ಆದ್ರೆ ನಾನ್ ಚಂದನಿಗೆ ನೀನ್ ಇಷ್ಟಕ್ಕೆ ವಿರುದ್ಧವಾಗಿ ಹೋಗಲ್ಲಮ್ಮ ಅಂತ ಮಾತು ಕೊಟ್ಟಿದ್ದೀನಿ. ಈಗ ಅವಳ ಹತ್ರ ಹೋಗಿ ನೀನ್ ಮನ್ಸ್ ಬದಲಾಯಿಸ್ಕೊ, ಡಿವೋರ್ಸ್ ಎಲ್ಲ ಬೇಡ ಅಂತ ಹೇಗೋ ಕೇಳಿ. ನೀನೇನ್ ಟೆನ್ಷನ್ ಆಗ್ಬೇಡ ಬಿಡೋಣ. ಈಗ ಹೇಳಿ ಹೋಗಿದಾನಲ್ಲ, ಏನೋ ಸರಿ ಮಾಡ್ಕೋತಾನೆ. ಏನ್ ಹೇಳ್ದೆ ಹೇಳು? ನಮ್ ಮನೆ ಬಗ್ಗೆ ತಾನೆ. ಏಯ್, ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತಿಯಲ್ಲೋ. ಸರಿ, ನಿಮ್ ಮನೇಲಿ ಏನಾಯ್ತು? ಏನಿಲ್ಲ ಬಿಡು. ಯಾವತ್ತೂ ನೀನ್ ನಿಮ್ ಮನೆ ವಿಷಯ ನನ್ನ ಹತ್ರ ಹೇಳೋದೇ ಇಲ್ಲ. ನಾನು ನಿನ್ನಾಗ್ ಮಾಡ್ತೀನಾ? ನಂಗ್ ಹರಿ ಜೀವನದ ಬಗ್ಗೆ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ ಧೋನಿ. ಅವ್ರ ಲೈಫಿಗೆ ಏನಾಗಿದೆ? ನಿಮ್ ಮನೇಲಿ ಎಲ್ಲರಿಗಿಂತ ಬ್ರಿಲಿಯಂಟ್ ಅವ್ರೆ. ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಂದು ಎಷ್ಟು ಜಾಲಿ ಆಗಿದ್ದಾರೆ. ಅವ್ರು ನೋಡಿ ಹಿಂಗ್ ಸಂತೋಷ ಪಡೋದ್ ಬಿಟ್ಟು ಬೇಜಾರ್ ಯಾಕೆ? ಅವ್ರಿಬ್ರು ಒಟ್ಟಿಗೆ ಇದ್ದಿದ್ರೆ ಸಂತೋಷ ಆಗ್ತಿತ್ತು. ಇವಾಗ ದೂರ ಆದ್ರ ಇಬ್ರು. ಇಬ್ರಿಗೂ ಯಾಕೋ ಸೆಟ್ ಆಗ್ತಾ ಇದೆ. ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಂದು ಸೆಟ್ ಆಗಲ್ಲ ಅಂದ್ರೆ ಏನ್ ಅರ್ಥ? ನೀನೀಗ ಎಲ್ಲದಕ್ಕೂ ಕ್ವಶನ್ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ನಾಳೆ ನಾನ್ ಬರೋ ಮನೆ ಅಲ್ವಾ, ಎಲ್ಲ ವಿಷಯನೂ ತಿಳ್ಕೊಬೇಕಂತ ಆಸೆ ಇರಲ್ವಾ? ನಿನಗೆಲ್ಲ ಬಿಡ್ಸಿ ಹೇಳೋದಿಕ್ಕೆ ನನ್ನಿಂದ ಆಗೋದಿಲ್ಲ ಬಿಡು. ಇವಾಗ ನಮ್ಮಿಬ್ರನ್ನೇ ತಗೋ, ಎಷ್ಟು ಜಗಳ ಆಡ್ತೀವಿ, ಮತ್ತೆ ಮತ್ತೆ ಒಂದಾಗಲ್ವಾ? ಅಂಡ್ ಬೆಸ್ಟ್ ಕಪಲ್ಸ್ ಅಂತ ಗೊತ್ತಾಯ್ತಾ? ಏನೋಪ್ಪ ಅಂದ್ರೆ ಅಲ್ವಾ? ಹೌದು ಅಂದೆ. ಇವಾಗ ಅವ್ರಿಬ್ರು ಹೇಗಿರ್ಬೇಕು ಅಂತ ನೀನ್ ಆಸೆ ಪಡ್ತಿದ್ಯಾ? ಇಬ್ರು ಸಂತೋಷವಾಗಿ ಬಾಳಿದ್ರೆ ಸಾಕು. ನಾನೊಂದ್ ಐಡಿಯಾ ಕೊಡ್ಲಾ? ಏನು? ಒಂದ್ ಸ್ವಲ್ಪ ದಿನ ನಿಮ್ ಅದ್ಕೆ ಹತ್ರ ಅವ್ರ ಅಪ್ಪನ ಮನೆಗೆ ಹೋಗಕ್ ಹೇಳು. ಆಗ ನಿಮ್ ಅಣ್ಣನೇ ಅವ್ರು ಬಿಟ್ಟಿರಕ್ಕಾಗದೆ ಕಾಲ್ ಮಾಡ್ತಾ ಇರ್ತಾರೆ. ಆಗ ಇಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಬೆಂಕಿ ಬಿದ್ದು ನಿನ್ ಕಿತ್ತೋದ್ ಐಡಿಯಾಗೆ. ಒಂದ್ಸಲ ಅದಕ್ಕೆ ಅವ್ರ ಅಪ್ಪನ ಮನೆಗೆ ಹೋಗಿದ್ದಕ್ಕೆ ಏನಾಯ್ತು ಅಂತ ನಿಂಗೆ ಗೊತ್ತು ತಾನೆ. ಒಂದಾಗದಕ್ಕೆ ಹೇಳು ಅಂದ್ರೆ ಪರ್ಮನೆಂಟ್ ಆಗಿ ದೂರ ಮಾಡೋದಕ್ಕೆ ಹೇಳ್ತಿದ್ಯಾ? ಸಾರಿ ಅಲ್ಲ, ಹೀಗ್ ಮಾಡಿದ್ರೆ ಓಕೆನಾ? ಇಬ್ರು ಒಟ್ಟಿಗೆ ಟ್ರಿಪ್ ಕಳ್ಸಿದ್ರೆ ಸಾಕು, ಸುಮ್ನೆ ಇದ್ಬಿಡು. ಮನೇಲೆ ಜಗಳ ಮಾಡ್ತಾರೆ, ಏನ್ ಟ್ರಿಪ್ ಹೋದ್ರೆ ಸುಮ್ನೆ ಇರ್ತಾರ? ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಎಲ್ಲಾ ಕಡೆ ಇರುತ್ತೆ. ಇಂಥ ಐಡಿಯಾಗೆಲ್ಲ ಅವ್ರಿಬ್ರ ಮಧ್ಯೆ ವರ್ಕೌಟ್ ಆಗೋದು. ನಿನ್ನ ಐಡಿಯಾ ಕೇಳಿದ್ದೆ ನನ್ ತಪ್ಪು. ಹೋಗ್ಲಿ, ಆ ಟಾಪಿಕ್ ಬೇಡ, ಬಿಟ್ಬಿಡು. ಹೌದು, ನಿಮ್ಮಪ್ಪ ಬಂದೋದ್ರಲ್ಲ, ಅದಾದ್ಮೇಲೆ ಏನಾಯ್ತು ಅಂತ ನೀನ್ ಹೇಳಲೇ ಇಲ್ಲ. ಅಷ್ಟು ಗೊತ್ತಾಗಲ್ವಾ? ಮನೆಗೆ ಹೋದ್ಮೇಲೆ ಫುಲ್ ಮೀಲ್ ಸಿಕ್ತು. ನಿಮ್ಮ ಅಪ್ಪನ್ ಮಾತ್ ಕೇಳಿದಿದ್ರೆ ಓದೇ ತಪ್ತಿತ್ತಾ? ಪರವಾಗಿಲ್ಲ, ನಿಮ್ ಜೊತೆ ಮಾತಾಡೋದಕ್ಕೆ 1-2 ವದೆ ಸಹಿಸ್ಕೊಂತೀನಿ.